Hello everyone, this is Manasa BT. Welcome to my channel Make It Happen. KPSC ಮೈನ್ ಸೀರೀಸ್ ಮಾಡ್ತಿದ್ವಿ 4th ಯೂನಿಟ್ ಅಲ್ಲಿ ಕ್ರಾಪ್ ಸೈನ್ಸ್ ಇನ್ ಇಂಡಿಯಾ ಇದರಲ್ಲಿ ಪೆಸ್ಟ್ ನೋಡೋಣ ಇವತ್ತು. ಸೊ ಟೈಪ್ಸ್ ಆಫ್ ಕ್ರಾಪ್ಸ್, ಯಾವ ಥರ ನಾವು ಫುಡ್ ಕ್ರಾಪ್ಸ್ ಆಗಿರ್ಬೋದು, ಕ್ರ್ಯಾಶ್ ಕ್ರಾಪ್ಸ್, ಈ ಥರ ಯಾವ್ದೆಲ್ಲ ಕ್ರಾಪ್ಸ್ನ ಗ್ರೋ ಮಾಡ್ತಿದ್ದೀವಿ ಇದನ್ನ ನೋಡೋಣ. ಸೊ ಫುಡ್ ಕ್ರಾಪ್ಸ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಗೊತ್ತು, ರೈಸ್, ವೀಟ್ ಆಗಿರ್ಬೋದು, ಮೇಯ್ಸ್, ಈ ಥರದ್ದೆಲ್ಲ ಫುಡ್ ಕ್ರಾಪ್ಸ್ ಬರುತ್ತೆ. ಕ್ರ್ಯಾಶ್ ಕ್ರಾಪ್ಸ್ ಅಂತ ಹೇಳಿದ್ರೆ ಕಾಟನ್, ಜೂಟ್ ಅಥವಾ ಟೊಬ್ಯಾಕೋ, ಈ ಥರದ್ದೆಲ್ಲ. ಅಂದರೆ ಜಾಸ್ತಿ ನಾವು ಕನ್ಸ್ಯೂಮ್ ಮಾಡೋದ್ಕಿಂತ ಪ್ರಾಫಿಟೇಬಲ್, ಈಗ ಪ್ರಾಫಿಟ್ ಆಗಬೇಕು ಅಂತಲೇ ನಾವು ಇದನ್ನ ಗ್ರೋ ಮಾಡ್ತಿರ್ತೀವಿ. ಕನ್ಸ್ಯೂಮ್ ಮಾಡ್ಬೋದಾದ್ರೂ ನಾವು ಪ್ರಾಫಿಟಿಗೆ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ, ಅದನ್ನ ಕ್ರಾಶ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಪ್ಲಾಂಟೇಶನ್ ಕ್ರಾಪ್ಸ್ ಅಂತ ಹೇಳಿದ್ರೆ ಟೀ, ಕಾಫಿ, ಸೊ ಈ ಥರದ್ದೆಲ್ಲ ಪ್ಲಾಂಟೇಶನ್ ಕ್ರಾಪ್ಸ್. ಅಂದರೆ ಇದನ್ನು ಅಷ್ಟೇ ಲಾರ್ಜ್ ಏರಿಯಾದಲ್ಲಿ ನಾವು ಗ್ರೋ ಮಾಡ್ತಿರ್ತೀವಿ ಪ್ರಾಫಿಟ್ಗಾಗಿ. ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಅಂತ ಹೇಳಿದ್ರೆ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್. ಓಕೆ, ಸೊ ಇದರಲ್ಲಿ ಫರ್ಟಿಲೈಸರ್ಸ್ ಅಂತ ಒಂದು ಟಾಪಿಕ್ ಇದೆ. ಇದರಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಮತ್ತೆ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ. ಇದೆರಡರಲ್ಲೂ NPK ಫರ್ಟಿಲೈಸರ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಕೆಮಿಕಲಲ್ಲಿ NPK ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ ಫರ್ಟಿಲೈಸರ್ಸ್ ಅಂತಲೂ ಬರುತ್ತೆ. ಓಕೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಫರ್ಟಿಲೈಸರ್ ಅಂತ. ಸೊ ಇದರಲ್ಲಿ ಹೇಗೆ ಯೂಸ್ ಆಗುತ್ತೆ ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ಹೇಳಿದ್ರೆ, ಇದು ಎಬ್ಸಾರ್ಪ್ಷನ್ ಬೇಗ ಆಗುತ್ತೆ, ಕ್ವಿಕ್ ಇರುತ್ತೆ ಎಬ್ಸಾರ್ಪ್ಷನ್, ಮತ್ತೆ ಈಲ್ಡು ಅಷ್ಟೇ ಜಾಸ್ತಿ ಸಿಗುತ್ತೆ. ಅದಾದ್ಮೇಲೆ ಕಾಸ್ಟ್ ಎಫೆಕ್ಟಿವ್, ಇದು ಈಸಿಯಾಗಿ ಸಿಗುತ್ತೆ, ಈಸಿಲಿ ಅವೈಲಬಲ್. ಮತ್ತೆ ಇದು ಹೇಗೆ ಅಂತ ಹೇಳಿದ್ರೆ ಮೋರ್ ಕ್ವಾಂಟಿಟಿ ಇನ್ ಲೆಸ್ ಅಮೌಂಟ್. ಇವಾಗ ಸ್ವಲ್ಪ ಅಮೌಂಟ್ ಫರ್ಟಿಲೈಸರ್ ಹಾಕಿದ್ರೆ ಕ್ವಾಂಟಿಟಿ ಜಾಸ್ತಿ ಸಿಗುತ್ತೆ ನಮಗೆ. ಓಕೆ, ಅಂದರೆ ಈಲ್ಡ್ ಹೇಳ್ಬೋದು. ಅದಾದ್ಮೇಲೆ ಇದು ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಹಾರ್ಮ್ ಮಾಡುತ್ತೆ ಸಾಯಿಲ್ನ ಮತ್ತೆ ಪ್ಲಾಂಟ್ಸ್ನ. ಬಯೋ ಫರ್ಟಿಲೈಸರ್ ಅಂತ ತಗೊಂಡಾಗ ಇದು NPK ಅಂತ ಹೇಳಿದ್ರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ. ಸೊ ಇದು ನೈಟ್ರೋಜನ್ ಫಿಕ್ಸಿಂಗ್, ಮತ್ತೆ ಪೊಟ್ಯಾಷಿಯಂ ಸಾಲ್ಯುಬಲೈಸಿಂಗ್, ಮತ್ತೆ ಫಾಸ್ಫರಸ್ ಸಾಲ್ಯುಬಲೈಸಿಂಗ್, ಮತ್ತೆ ಪೊಟ್ಯಾಷಿಯಂ ಸಾಲ್ಯುಬಲೈಸಿಂಗ್, ಈ ಥರದ್ದು ಬ್ಯಾಕ್ಟೀರಿಯಾಸ್ನ ಆ್ಯಡ್ ಮಾಡಿ ಬಯೋ ಫರ್ಟಿಲೈಸ್ ಮಾಡಿರ್ತಾರೆ. ಯಾವ ಥರ ಅಂದರೆ ಎಜಟೋಬ್ಯಾಕ್ಟರ್ ಅಂತ ಒಂದು ಬ್ಯಾಕ್ಟೀರಿಯಾ. ಸೊ ಇದು ನೈಟ್ರೋಜನ್ನ ಫಿಕ್ಸ್ ಮಾಡುತ್ತೆ. ಓಕೆ, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇದು. ಅದಾದಮೇಲೆ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಅದನ್ನ ಯಾವುದು ಅಂತ ಹೇಳಿದ್ರೆ ಸುಡೋಮೊನಾಸ್ ಸ್ಪೀಶೀಸ್ ಬರುತ್ತೆ. ನೆಕ್ಸ್ಟ್ ಪೊಟ್ಯಾಷಿಯಂ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ತಗೊಂಡ್ರೆ ಬ್ಯಾಸಿಲಸ್ ಸ್ಪೀಸೀಸ್ ಬರುತ್ತೆ. ಸೊ ಈ ಥರದ್ದು ಇದು ಬ್ಯಾಕ್ಟೀರಿಯಾಸ್ ಅಲ್ಲಿ. ಸೊ ಇದು ನಾವು ಫಂಗೈ ಇದು ತಗೋಬೇಕು ಅಂತ ಹೇಳಿದ್ರೆ ಪೂಸಾ ಡಿಕಂಪೋಸಿಷನ್ ಅಂತ ಇಲ್ಲ ಡಿಕಂಪೋಸರ್ಸ್ ಅಂತ ಕೇಳಿರ್ಬೋದು. ಸೊ ಇಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ 7 ಫಂಗಲ್ ಸ್ಪೀಶೀಸ್ ತಗೊಂಡು ಇದನ್ನ ಡಿಕಂಪೋಸರ್ಸ್ ಅನ್ನ ಫಾರ್ಮ್ ಮಾಡಿದ್ದಾರೆ. ಸೊ ಇದನ್ನ ಮಾಡಿರೋದು ಯಾರು ಅಂದ್ರೆ ICAR ಅವರು. ಓಕೆ, ಸೊ ಯಾವುದೆಲ್ಲ ಬ್ಯಾಕ್ಟೀರಿಯಾ ಇದೆ, ಫಂಗೈ ಇದೆ ಇದರಲ್ಲಿ ಅಂತ ನೋಡೋಣ. ಇಲ್ಲಿ ಆಸ್ಪರ್ಜಿಲಸ್ ಅಂತ ತಗೊಂಡ್ರೆ ಆಸ್ಪರ್ಜಿಲಸ್ ಅಲ್ಲೇ ತುಂಬಾ ಸ್ಪೀಶೀಸ್ ಇದೆ. ಆಸ್ಪರ್ಜಿಲಸ್ ಅವಮೋರಾ, ನಿಡುಲನ್ಸ್, ಮತ್ತೆ ಕ್ಲೆವೆಟಸ್, ಫ್ಲೇವಸ್, ಫ್ಯೂಮಿಗೇಟಸ್ ಅಂತ. ಅದಾದ್ಮೇಲೆ ಫ್ಲಿಬಿಯಾ, ನೆಕ್ಸ್ಟ್ ಟ್ರೈಕೋಡರ್ಮಾ ವಿರಿಡೆ. ಸೊ ಇದೆಲ್ಲ ಫಂಗಸ್ನ ಜಾಯಿನ್ ಮಾಡಿ ಪೂಸಾ ಡಿಕಂಪೋಸರ್ಸ್ ಅಂತ ಮಾಡಿದ್ದಾರೆ. ಇದು ಮೇಯ್ನಾಗಿ ಯಾವ ಥರ ಏನು ಡಿಕಂಪೋಸ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ಯಾಡಿ, ಇದು ಸ್ಟ್ರಾ ವೇಸ್ಟ್ ಇರುತ್ತಲ್ಲ, ಡಿಕಂಪೋಸ್ ಮಾಡುತ್ತೆ. ಮತ್ತೆ ವೆಜಿಟೇಬಲ್ ವೇಸ್ಟ್ ಏನಾದರೂ ಇದ್ರೆ, ಅದಾದ್ಮೇಲೆ ಸಿಟ್ರಸ್ ವೇಸ್ಟ್ ಏನಾದರೂ ಇದ್ರೆ, ಮೇಯ್ಸ್ ವೇಸ್ಟ್ ಏನಾದರೂ ಇದ್ರೆ, ಸೊ ಈ ಥರ ವೇಸ್ಟಸ್ನ ಡಿಕಂಪೋಸ್ ಮಾಡ್ತಾ ಹೋಗುತ್ತೆ. ಸೊ ಈಗ ಪೆಸ್ಟ್ ನೋಡೋಣ. ಪೆಸ್ಟ್ ಅಂತ ಹೇಳಿದ್ರೆ ಈ ಯಾವುದೇ ಇನ್ಸೆಕ್ಟ್ ಆಗಿರ್ಬೋದು, ಆನಿಮಲ್ ಆಗಿರ್ಬೋದು, ಸೊ ಇದು ಪ್ಲಾಂಟ್ನ ಅಥವಾ
ಯಾವುದೇ ಫುಡ್ ಕ್ರಾಪ್ಸ್ನ ಅಥವಾ ಲೈಫ್ ಸ್ಟಾಕ್ನ ಅಟ್ಯಾಕ್ ಮಾಡ್ತಿದ್ರೆ ಅದನ್ನ ಪೆಸ್ಟ್ ಅಂತ ಕರಿತೀವಿ. ಅಂದ್ರೆ ಡಿಸ್ಟ್ರಕ್ಟ್ ಮಾಡ್ತಾ ಇರುತ್ತೆ. ಇದರಲ್ಲಿ ಮೇನ್ ಕ್ರಾಪ್ಸ್ನ ಡ್ಯಾಮೇಜ್ ಮಾಡೋದು ಅಂತ ಹೇಳಿದ್ರೆ ಬೀಸ್ ಮತ್ತೆ ಬಗ್ಸ್ ಆಗಿರ್ಬೋದು, ಆಂಟ್, ಟರ್ಮೈಟ್ಸ್. ಸೊ ಈ ಥರದ್ದೆಲ್ಲ ಇನ್ಸೆಕ್ಟ್ಸ್ ಪೆಸ್ಟ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ಯಾವ ಥರ ಎಲ್ಲ ಡ್ಯಾಮೇಜ್ ಮಾಡುತ್ತೆ, ನೇಚರ್ ಏನು ಇನ್ಸೆಕ್ಟ್ ಯಾವ ಥರ ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಕಟ್ಟಿಂಗ್ ಮಾಡುತ್ತೆ. ಅಂದರೆ ಕಟ್ಟಿಂಗ್ ಆ್ಯಂಡ್ ಚ್ಯೂಯಿಂಗ್ ಹೋಸ್ಟ್ ಟಿಶ್ಯೂಸ್ನ ಚ್ಯೂ ಮಾಡ್ತಾ ಬರುತ್ತೆ. ಅದಾದಮೇಲೆ ಮೈನಿಂಗ್ ಇನ್ ಲೀವ್ಸ್. ಮೈನಿಂಗ್ ಅಂತ ಹೇಳಿದ್ರೆ ಈ ಥರ ಲೀವ್ಸ್ ಇದೆ ಅಂತ ಹೇಳಿದಾಗ ಸುಮ್ಮನೆ ಈ ಥರ ತಿನ್ಕೊಂಡು ಹೋಗಿರುತ್ತೆ ಅಲ್ಲ. ಸೊ ಇದನ್ನ ಮೈನಿಂಗ್ ಅಂತ ಕರಿತೀವಿ. ಮತ್ತೆ ಬೋರಿಂಗ್ ಅಂತ ಹೇಳ್ತೀವಿ. ಬೋರಿಂಗ್ ಇನ್ ದ ಹೋಸ್ಟ್ ಅಂತ. ಅಂದ್ರೆ ಹೋಲ್ಸ್ ಆಗಿರುತ್ತೆ ಒಂದೊಂದು ಪ್ಲಾಂಟ್ಸ್ ಅಲ್ಲಿ, ಮಧ್ಯೆ ಮಧ್ಯೆ ಹೋಲ್ಸ್ ಆಗಿರುತ್ತೆ, ಲೀವ್ಸ್ ಅಲ್ಲೂ ಆಗಿರುತ್ತೆ. ಸೊ ಅದನ್ನ ಬೋರಿಂಗ್ ಅಂತ ಕರಿತೀವಿ. ಇನ್ನೊಂದು ನೋಡಿರ್ತೀರಾ, ಲೀವ್ಸ್ ಕಲರೇಷನ್ ಆಗಿರುತ್ತೆ. ಸೊ ಯೆಲ್ಲೋಯಿಂಗ್ ಅಂಡ್ ಡ್ರೈಯಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸೆಲ್ ಸಾಪ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇದನ್ನ ಕಂಪ್ಲೀಟ್ ಆಗಿ ಇನ್ಸೆಕ್ಟ್ ಸಕ್ ಮಾಡಿರುತ್ತೆ. ಸೊ ಸಕ್ ಮಾಡಬೇಕಾದ್ರೆ ಇನ್ಸೆಕ್ಟ್ದು ಸಲೈವದಿಂದ ಟಾಕ್ಸಿಕ್ ಸಬ್ಸ್ಟೆನ್ಸ್ನ ಇಂಟ್ರೊಡ್ಯೂಸ್ ಮಾಡಿರುತ್ತೆ ಪ್ಲಾಂಟ್ಸ್ಗೆ. ಸೊ ಇದರಿಂದ ಏನಾಗುತ್ತೆ, ಪ್ರೀಮೆಚ್ಯೂರ್ ಡೈಯಿಂಗ್ ಅಥವಾ ಡ್ರೈಯಿಂಗ್ ಆಗ್ಬೋದು, ಫಾಲಿಂಗ್ ಆಫ್, ಈ ಥರದ್ದೆಲ್ಲ. ಮತ್ತು ಪ್ಲಾಂಟ್ಸ್ ಗ್ರೋತ್ ಸ್ಟಂಟ್ ಆಗುತ್ತೆ, ಅಂದರೆ ಜಾಸ್ತಿ ಗ್ರೋತ್ ಆಗಕ್ಕೆ ಬಿಡಲ್ಲ ಪ್ಲಾಂಟ್ಸ್ನ. ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಗಾಲ್ಸ್ ಅಂತ ಕರಿತೀವಿ. ಗಾಲ್ಸ್ ಅಂತ ಹೇಳಿದ್ರೆ ಈ ಥರ ಲೀವ್ಸ್ ಇದ್ರೆ ಇದ್ರ ಮೇಲೆ ಈ ಥರ ಪಿಂಪಲ್ಸ್ ಥರ ಗ್ರೋತ್ ಆಗಿರೋದು ನೋಡ್ಬೋದು ಕೆಲವೊಂದು ಲೀವ್ಸಲ್ಲಿ. ಸೊ ಅದು ಗಾಲ್ಸ್ ಅಂತ ಕರಿತೀವಿ ಅದನ್ನು. ಸೊ ಇದು ಹೇಗಾಗುತ್ತೆ ಅಂದರೆ, ಇದು ಅಷ್ಟೇ ಯೆಲ್ಲೋಯಿಂಗ್ ಅಂತ ಹೇಳುವಾಗ ಯಾವ ಥರ ಹೇಳಿದೆ ಇನ್ಸೆಕ್ಟ್ ಸಕ್ ಮಾಡುತ್ತೆ ಅಂತ, ಸೊ ಅದೇ ಥರ ಸೆಲ್ ಸಾಪ್ನ ಸಕ್ ಮಾಡಿರುತ್ತೆ. ಸಕ್ ಮಾಡಿದಾಗ ಏನೋ ಅದು ಆ ಸಕ್ ಮಾಡಿರೋ ಜಾಗದಲ್ಲಿ ಅಬ್ನಾರ್ಮಲ್ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ಗಾಲ್ಸ್ ಅಂತ ಕರಿತೀವಿ. ಓಕೆ, ಈಗ ನಾವು ಪೆಸ್ಟ್ ಕಂಟ್ರೋಲ್ ನೋಡೋದಾದ್ರೆ ತುಂಬ ಮೆಥಡ್ಸ್ ಇದೆ. ಸೊ ಅದರಲ್ಲಿ ಫಸ್ಟ್ ಕಲ್ಚರಲ್ ಮೆಥಡ್ ನೋಡೋಣ. ಕಲ್ಚರಲ್ ಮೆಥಡ್ ಅಂತ ಹೇಳಿದ್ರೆ ಓಲ್ಡ್ ಮೆಥಡ್ಸ್ ನಾವು ಏನೆಲ್ಲ ಯೂಸ್ ಮಾಡ್ತಿದ್ವಿ ಆ ಥರ ಮೆಥಡ್ಸ್ನ ಕಲ್ಚರಲ್ ಮೆಥಡ್ಸ್ ಅಂತ ಹೇಳ್ತೀವಿ. ಸೊ ಟಿಲ್ಲೇಜ್ ಮೇನ್ ಆಕ್ಟಿವಿಟಿ ನಾವು ಮಾಡ್ತೀವಿ ಅಲ್ವಾ. ಯಾವುದೇ ಕ್ರಾಪ್ಸ್ನ ಸೋ ಮಾಡೋದಕ್ಕೂ ಮುಂಚೆ ಟಿಲ್ಲೇಜ್ ಇರುತ್ತೆ. ಸೊ ಟಿಲ್ಲೇಜ್ ಅಂತ ಹೇಳಿದ್ರೆ ಪ್ಲಗ್ ಮಾಡ್ತೀವಲ್ಲ, ಈ ಥರ ಭೂಮಿನ ಉಳುವಾಗ ಇದು ಮಣ್ಣೆಲ್ಲ ಕೆಳಗಡೆ ಇದ್ದಿದ್ದ ಮಣ್ಣೆಲ್ಲ ಮೇಲಗಡೆ ಬಂದು ಕೂತ್ಕೊಳ್ಳುತ್ತೆ. ಸೊ ಮೇಲಿದ್ದಿದ್ದೆಲ್ಲ ಕೆಳಗಡೆ ಹೋಗುತ್ತೆ. ಸೊ ಈ ಥರ ಆಗೋದ್ರಿಂದ ಕೆಳಗಡೆ ಮಣ್ಣಲ್ಲಿ ಯಾವುದೇ ಇನ್ಸೆಕ್ಟ್ ಇದ್ರೂ ಹೈಬರ್ನೇಟ್ ಆಗ್ತಿದ್ರು ಅದು ಮೇಲ್ ಬಂದು ಸನ್ಲೈಟಿಗೆ ಎಕ್ಸ್ಪೋಸ್ ಆಗುತ್ತಲ್ಲ. ಸೊ ಸನ್ಲೈಟಿಗೆ ಎಕ್ಸ್ಪೋಸ್ ಆದಾಗ ಇದು ಎಲ್ಲ ಇನ್ಸೆಕ್ಟ್ ಎಲ್ಲ ಸತ್ತೋಗುತ್ತೆ ಆ್ಯಂಡ್ ಮಣ್ಣು ಕ್ಲೀನಾಗಿ ಆಗಿರುತ್ತೆ. ಸೊ ನಾವು ಯಾವುದೇ ಕ್ರಾಪ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ಮಣ್ಣಿಗೆ. ಇನ್ನೊಂದು ಸೆಕೆಂಡ್ ಟೈಪ್ ಅಂದರೆ ಕ್ಲೀನ್ ಕಲ್ಟಿವೇಶನ್. ಕ್ಲೀನ್ ಕಲ್ಟಿವೇಶನ್ ಅಂದರೆ ಕ್ಲೀನ್ ಮಾಡ್ಕೋತಾ ಇರಬೇಕು. ಅಂದರೆ ರೆಗ್ಯುಲರ್ ಆಗಿ ವೀಡ್ಸ್ನ ರಿಮೂವ್ ಮಾಡ್ತಾ ಹೋಗ್ಬೇಕು, ಮತ್ತು ಬಂಡ್ಸ್ನ ಕ್ಲೀನ್ ಮಾಡ್ತಾ ಇರಬೇಕು. ಸೊ ಈ ಥರದ್ದೆಲ್ಲ. ಅದಾದಮೇಲೆ ಕ್ರಾಪ್ ಐಸೋಲೇಷನ್. ಕ್ರಾಪ್ ಐಸೋಲೇಷನ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕ್ರಾಪ್ಸ್ಗೆ ಒಂದು ಥರದ್ದು ಟೈಪ್ ಆಫ್ ಕ್ರಾಪ್ಸ್ಗೆ ಏನಾದರೂ ಥ್ರೆಟ್ ಇದೆ ಅಂತ ಹೇಳಿದ್ರೆ ಅದು ಸಪ್ರೇಟ್ ಬೇರೆ, ಈಗ ಒಂದು ಫೀಲ್ಡ್ ಇರುತ್ತೆ ಈ ಥರ, ಇಲ್ಲಿ ಫೀಲ್ಡಲ್ಲಿ ಸಪ್ರೇಟ್ ಮಾಡೋದು, ಅಥವಾ ಈ ಫೀಲ್ಡಿಂದ ಇಲ್ಲಿಂದ ಈ ಫೀಲ್ಡಿಗೆ ಹೋಗದೆ ಇರೋ ರೀತಿ ಬರೀ ಇಷ್ಟು ಮಾತ್ರ ಕ್ರಾಪ್ಸ್ನ ಐಸೋಲೇಟ್ ಮಾಡೋದು, ಇದು ಕ್ರಾಪ್ ಐಸೋಲೇಷನ್. ಸೊ ಇದು ಏನು ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ ಟೈಮ್, ಈಗ ಇನ್ಸೆಕ್ಟ್ ಇಲ್ಲದೆ ಇರೋ ಟೈಮಲ್ಲಿ ಸೋ ಮಾಡಬೇಕು, ಆಗ ಪೆಸ್ಟ್ ಅಟ್ಯಾಕ್ ನಮಗೆ ಕಮ್ಮಿ ಆಗ್ಬೋದು, ಡ್ಯಾಮೇಜಿಂಗ್ ಕಮ್ಮಿ ಆಗ್ಬೋದು ಅಂತ. ನೆಕ್ಸ್ಟ್ ಒನ್ ಕ್ರಾಪ್ ರೊಟೇಷನ್. ಅಂದರೆ ಒಂದ್ಸಲ ಹಾಕಿದ, ಈಗ ಈ ಸಲ ನಾವು ಬೇರೆ ಪ್ಲಾಂಟ್ಸ್ನ ನಾವು ಸೋ ಮಾಡಿದ್ದೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಬೇರೆ ಕ್ರಾಪ್ಸ್ನ ಬೆಳಿಬೇಕು ನಾವು. ಸೊ ಅದು ಕ್ರಾಪ್ ರೊಟೇಷನ್ ಮಾಡ್ತಾ ಇರೋದು. ಅಂಡ್ ಎರಾಡಿಕೇಟಿಂಗ್ ಆಲ್ಟರ್ನೇಟ್ ಹೋಸ್ಟ್ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು, ಇಲ್ಲಿ ಕ್ರಾಪ್ ಇರುತ್ತೆ, ಚೆನ್ನಾಗಿರೋ ಕ್ರಾಪ್ ಇರುತ್ತೆ. ಸೊ ಇಲ್ಲಿ ಡಿಸೀಸ್ಡ್ ಕ್ರಾಪ್ ಇರುತ್ತೆ, ಇದು ಅದ್ರ ಪಕ್ಕ ಮತ್ತೆ ಚೆನ್ನಾಗಿರೋ ಕ್ರಾಪ್ಸ್ ಈ ಥರ ಬೆಳೆದಿರುತ್ತೆ ಅಂತ ಇಟ್ಕೊಳ್ಳಿ.
ಸೊ ನಾವು ಇದನ್ನೇ ಎಲಿಮಿನೇಟ್ ಮಾಡಬೇಕು, ಇದನ್ನ ಎರಡಿಕೇಟ್ ಮಾಡಬೇಕು. ಸೊ ಈ ಥರ ನೆಕ್ಸ್ಟ್ ಇಲ್ಲಿಂದ ಈ ಹೋಸ್ಟ್ಗೆ ಹೋಗದೆ ಇರೋ ಥರ ನಾವು ತಡಿಬೋದು. ಸೊ ಇದನ್ನ ಎರಡಿಕೇಟಿಂಗ್ ಆಲ್ಟರ್ನೇಟ್ ಹೋಸ್ಟ್ ಅಂತ ಕರಿತೀವಿ. ಈಗ ಪ್ಲಾಂಟಿಂಗ್ ಟ್ರ್ಯಾಪ್ ಕ್ರಾಪ್ಸ್ ಅಂತ ನೆಕ್ಸ್ಟ್ ಒನ್. ಇದು ಹೇಗೆ ಅಂತ ಹೇಳಿದ್ರೆ, ರಿಯಲ್ ಕ್ರಾಪ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡೋ ಮುಂಚೆ ನಾವು ಯಾವುದಾದ್ರೂ ಬೇರೆ ಕ್ರಾಪ್ಸ್ನ ನಾವು ಗ್ರೋ ಮಾಡಿರಬೇಕು. ಸುಮ್ಮನೆ ಅದರಿಂದ ನಮ್ಗೇನು ಯೂಸ್ ಆಗೋವಂಥ ಕ್ರಾಪ್ಸ್ ಆಗಿರಬಾರ್ದು. ಸೊ ಅದನ್ನು ನಾವು ಟ್ರ್ಯಾಪ್ ಕ್ರಾಪ್ಸ್ ಅಂತ ಕರಿತೀವಿ. ಸುಮ್ಮನೆ ಇನ್ಸೆಕ್ಟ್ ಎಲ್ಲ ಹೋಗಿ ಆ ಒಂದು ಕ್ರಾಪ್ಗೆ ಇನ್ಫೆಕ್ಟ್ ಮಾಡ್ತಿರುತ್ತೆ. ಸೊ ಅವಾಗ ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ನಾವು ಕ್ರಾಪ್ ಬೆಳಿತೀವಲ್ಲ, ಆಗ ಆ ಪೆಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಎರಡಿಕೇಟ್ ಆಗಿರುತ್ತೆ, ಆ ಪ್ಲಾಂಟ್ ಜೊತೆ ಹೋಗಿರುತ್ತೆ. ಸೊ ನೆಕ್ಸ್ಟ್ ಅದನ್ನು ರಿಮೂವ್ ಮಾಡಿ ಬೇರೆ ಪ್ಲಾಂಟ್ಸ್ನ ಕ್ರಾಪ್ಸ್ನ ಇಂಟ್ರೊಡ್ಯೂಸ್ ಮಾಡೋದು. ಸೊ ಇದು ಪ್ಲಾಂಟಿಂಗ್ ಟ್ರ್ಯಾಪ್ ಕ್ರಾಪ್ಸ್. ನೆಕ್ಸ್ಟ್ ಒಂದು ಮೆಥಡ್ ಯಾವುದು ಅಂತ ಹೇಳಿದ್ರೆ, ಎಕ್ಸ್ಕ್ಲೂಷನ್ ಆಫ್ ಇನ್ಫೆಕ್ಟೆಡ್ ಪಾರ್ಟ್. ಬರೀ ಜಸ್ಟ್ ಒಂದು ಪಾರ್ಟ್ ಯಾವ್ದು ಇನ್ಫೆಕ್ಟ್ ಆಗಿರುತ್ತೆ ಅದನ್ನ ಮಾತ್ರ ಎಕ್ಸ್ಕ್ಲೂಡ್ ಮಾಡೋದು, ಕಟ್ ಮಾಡಿ ತೆಗಿಯೋದು. ಫಿಸಿಕಲ್ ಮೆಥಡ್ಸ್ ಯಾವುದೆಲ್ಲ ಅಂತ ಹೇಳಿದ್ರೆ, ಸೊ ಇದು ಮೇಯ್ನ್ ಆಗಿ ಫಿಸಿಕಲ್ ಮೆಥಡ್ ಅಂತ ಹೇಳಿದ್ರೆ, ಇನ್ಸೈಡ್ ಗ್ರೋ ಮಾಡ್ತಿರ್ತೀವಲ್ಲ ಪ್ಲಾಂಟ್ಸ್, ಸೊ ಆ ಥರದಕ್ಕೆ ಹೆಲ್ಪ್ ಆಗುತ್ತೆ ಇದು. ಅಂದರೆ ಟೆಂಪ್ರೇಚರ್ ನಾವು ಆಲ್ಟರ್ ಮಾಡೋದಕ್ಕೆ, ವೇರಿಯೇಷನ್ ಮಾಡೋದಕ್ಕೆ, ಯು ವಿ ರೇಸ್ ಕಂಟ್ರೋಲ್ ಮಾಡೋದಕ್ಕೆ. ಸೊ ಇದೆಲ್ಲ ಫಿಸಿಕಲ್ ಮೆಥಡ್ಸ್ ಬರುತ್ತೆ, ಅದು ಒಳಗಡೆ ಗ್ರೋ ಮಾಡೋಂಥ ಪ್ಲಾಂಟ್ಸ್ಗೆ. ಈ ಫೀಲ್ಡಲ್ಲಿ ತಗೊಳ್ಳೋದಾದ್ರೆ ಮೆಕ್ಯಾನಿಕಲ್ ಮೆಥಡ್ಸ್ ಯಾವ ಥರ ಅಂತ ಹೇಳಿದ್ರೆ, ಈಗ ನಾವು ಯಾವುದೇ ಇನ್ಫೆಕ್ಟೆಡ್ ಪಾರ್ಟ್ನ ರಿಮೂವ್ ಮಾಡ್ತೀವಿ ಅಲ್ವಾ, ಅದಾದ್ಮೇಲೆ ಹ್ಯಾಂಡ್ ಪಿಕ್ ಮಾಡ್ತೀವಿ. ಅಂದರೆ ಯಾವುದೇ ಪೆಸ್ಟ್ನ ಹ್ಯಾಂಡ್ ಪಿಕ್ ಮಾಡಿ ಡೆಸ್ಟ್ರಾಯ್ ಮಾಡ್ತಿರ್ತೀವಿ. ಸೊ ಆ ಥರದ್ದು ಮೆಥಡ್ ಫಾಲೋ ಮಾಡ್ಬೋದು. ಇಲ್ಲ ಸ್ಟಿಕ್ಕಿ ಟ್ರ್ಯಾಪ್ಸ್ ಗೊತ್ತಿರುತ್ತೆ ನಿಮಗೆ, ಸ್ಟಿಕ್ಕಿ ಟ್ರ್ಯಾಪ್ಸ್ ಅಥವಾ ಬ್ಯಾಂಡ್ಸ್ ಅಂತ ಹೇಳ್ತೀವಿ, ಲೈಟ್ ಟ್ರ್ಯಾಪ್ಸ್ ಅಲ್ವಾ. ಸೊ ಈ ಥರದನ್ನೆಲ್ಲ ಯೂಸ್ ಮಾಡ್ಬೋದು. ಇದು ಮೆಕ್ಯಾನಿಕಲ್ ಮೆಥಡ್ಸ್. ಬಯಾಲಜಿಕಲ್ ಕಂಟ್ರೋಲ್ ಅಂತ ಹೇಳಿದ್ರೆ, ಫ್ರೆಂಡ್ಲಿ ಇನ್ಸೆಕ್ಟ್ಸ್, ಬ್ಯಾಕ್ಟೀರಿಯಾ, ಫಂಗೈ ಇದನ್ನೆಲ್ಲ ನಾವು ಯೂಸ್ ಮಾಡ್ಬೋದು ಕಂಟ್ರೋಲ್ ಮಾಡೋಕ್ಕೆ. ಬ್ಯಾಕ್ಟೀರಿಯಾ, ಫಂಗೈ ಇದೆಲ್ಲ. ಸೊ ಯಾವ ಥರ ಬ್ಯಾಕ್ಟೀರಿಯಾ ಅಂತ ಬಂದರೆ ನಾವು, ಸೊ BT ಕಾಟನ್ ಕೇಳೇ ಇರ್ತೀರ ನೀವು. ಸೊ ಬ್ಯಾಸಿಲಸ್ ತುರಿಯಂಜೆನೆಸಿಸ್ ಅಂತ ಬ್ಯಾಕ್ಟೀರಿಯಾದ ಹೆಸರು. ಇದು ಹೇಗೆ ಅಂತ ಹೇಳಿದ್ರೆ, ಈಗ ಬಾಲ್ ವರ್ಮ್ಸ್ ಇರುತ್ತಲ್ವಾ, ಬಾಲ್ ವರ್ಮ್ಸ್ ಅಟ್ಯಾಕ್ ಮಾಡುತ್ತೆ. ಸೊ ಇದನ್ನ ಅಟ್ಯಾಕ್ ಮಾಡದೇ ಇರೋ ಥರ ತಡೆಯೋದಕ್ಕೆ ನಾವು ಇದನ್ನ ಬ್ಯಾಸಿಲಸ್ ತುರಿಯಂಜೆನೆಸಿಸ್ನ ಫಸ್ಟೇ ನಾವು ಪ್ಲಾಂಟ್ಗೆ ಪ್ರೀ ಇಂಜೆಕ್ಟ್ ಮಾಡಿರ್ತೀವಿ. ಸೊ ಅದು ಹೇಗೆ ಫಂಕ್ಷನ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಬ್ಯಾಸಿಲಸ್ ತುರಿಯಂಜೆನೆಸಿಸ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಒಂದು ಪ್ರೋಟೀನ್ನ ರಿಲೀಸ್ ಮಾಡಿರುತ್ತೆ. ಸೊ ಆ ಪ್ರೋಟೀನ್ನ ಬಾಲ್ ವರ್ಮ್ ಬಂದು ಇದು ಕಾಟನ್ ಪ್ಲಾಂಟಿಗೆ ಬಂದು ಸಕ್ ಮಾಡಿದಾಗ ಅಥವಾ ಇನ್ಫೆಕ್ಟ್ ಮಾಡಕ್ ಬಂದಾಗ ಈ ಪ್ರೋಟೀನ್ ರಿಲೀಸ್ ಆಗಿ ಬಾಲ್ ವರ್ಮ್ನ ಕಿಲ್ ಮಾಡುತ್ತೆ. ಸೊ ಈ ಥರ ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ. ಸೊ ಕೆಮಿಕಲ್ ಮೆಥಡ್ಸ್ ಅಂತ ಬಂದಾಗ ನಾವು ಡಿಸ್ಪರ್ಸಿಬಲ್ ಪೌಡರ್ಸ್ ಯೂಸ್ ಮಾಡ್ತೀವಿ ಅಲ್ವಾ, ಡಿಸ್ಪರ್ಸಿಬಲ್ ಪೌಡರ್ಸ್, ಮತ್ತು ಫ್ಯೂಮಿಗೆಂಟ್ಸ್ ಯೂಸ್ ಮಾಡ್ತೀವಿ, ಗ್ರಾನ್ಯೂಲ್ಸ್ ಥರದ್ದು ಯೂಸ್ ಮಾಡ್ತೀವಿ. ಸೊ ಈ ಥರದ್ದೆಲ್ಲ ಕೆಲವೊಂದು ಕೆಮಿಕಲ್ಸ್ನ ಯೂಸ್ ಮಾಡಿ ನಾವು ಪೆಸ್ಟ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಅಂದರೆ ಗ್ರಾನ್ಯೂಲ್ಸ್ ಯಾವ ಥರ ಇರ್ಬೋದು ಅಂತ ಹೇಳಿದ್ರೆ, ಅದರ ಹೆಸರು ಕಾರ್ಬೋಫ್ಯೂರನ್ 3G ಅಂತ. ಸೊ ಇದೊಂದು ಪರ್ಟಿಕ್ಯುಲರ್ ನೇಮ್. ಸೊ ಈ ಥರದ್ದೆಲ್ಲ ಕೆಮಿಕಲ್ಸ್ ಯೂಸ್ ಮಾಡಿಕೊಂಡು ಡೆಸ್ಟ್ರಾಯ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಸ್ಕೀಮ್ಸ್ ಕೆಲವೊಂದು ಗೌರ್ಮೆಂಟಿಂದ ಸ್ಕೀಮ್ಸ್ ಮಾಡಿದ್ದಾರೆ. ಸೊ ಯಾವ ಥರ ಅಂತ ಹೇಳಿದ್ರೆ, ಇಂಟಿಗ್ರೇಟೆಡ್ ಸ್ಕೀಮ್ ಯಾವುದಕ್ಕೆಲ್ಲ ಅಂತ ಹೇಳಿದ್ರೆ, ಆಯಿಲ್ ಸೀಡ್ಸ್, ಪಲ್ಸಸ್, ಅದಾದಮೇಲೆ ಆಯಿಲ್ ಪಾಮ್, ಮೇಯ್ಸ್. ಸೊ ಇದಕ್ಕೆಲ್ಲ ಇಂಟಿಗ್ರೇಟೆಡ್ ಸ್ಕೀಮ್ ಮಾಡಿದ್ದಾರೆ. ಅದಾದಮೇಲೆ ಟೆಕ್ನಾಲಜಿ ಮಿಷನ್ ಕಾಟನ್ ಮೇಲೆ. ಸೊ ಈ ಥರದ್ದೆಲ್ಲ ಸ್ಕೀಮ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಕಂಟೆಂಟ್ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.